गजाननं भूतगणादिसेवितं कपिस्तजम्बूफलसारभक्षितम् उमासुताशोकविनाशकारणं नमामि ವಿಘ್ನೇಶ್ವರ ಪಾದಪಂಕಜಂ. ಸಾಯಚರಿತ್ರೆ 48ನೆಯ ಅಧ್ಯಾಯ. 48ನೇ ಅಧ್ಯಾಯ. ಇನ್ನು अभी खाली 2-3-4 चैप्टर बाकी है, फिर एक बुक पूरा हो जाएगा. फिर इसका पहले का सब मैं पढ़ के डाला है. फिर ये सब आप लोग को भी पढ़ेगा तो सुनेगा तो आप लोग का भी एक बुक कंप्लीट हो जाएगा बाबा का बुक पढ़ने में. ऐसा मैं ये करती हूँ. अभी 48 अध्याय है. 48 ಅಧ್ಯಾಯ 48. ಸೇವಡೆ ಅವರ ಭಕ್ತಿ. ಸಪಟ್ಟೆನಕರ ದಂಪತಿಗಳ ಸಂತತಿ. ಒಬ್ಬರು ಹೇಮಡ ಪಂತರಂಥವರನ್ನು ಸಾಯಿಬಾಬಾ ಅವರು ಗುರುಗಳು ಅಥವಾ ಸದ್ಗುರುಗಳು ಎಂದು ಕೇಳಿದರು. ಇದನ್ನು ವಿವರಿಸಿ ಹೇಮಡ ಪಂತರು ಸದ್ಗುರುವಿನ ಲಕ್ಷಣಗಳನ್ನು ವರ್ಣಿಸಿದ್ದಾರೆ. ಸದ್ಗುರುವಿನ ಲಕ್ಷಣ: ಯಾರು ವೇದಾಂತಗಳನ್ನು ಮತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಲೂ, ಯಾರು ತಮ್ಮ ಉಸಿರನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಬ್ರಹ್ಮನನ್ನು ಕುರಿತು ಉಪನ್ಯಾಸ ಮಾಡುತ್ತಲೂ, ಯಾರು ಮಂತ್ರವನ್ನು ಶಿಷ್ಯರಿಗೆ ಬೋಧಿಸಿ ಅವುಗಳನ್ನು ಜಪಿಸಲು ಶಿಷ್ಯರಿಗೆ ಹೇಳಿ ಪ್ರತಿಫಲವನ್ನು ಹೊಂದಲು ನಿರ್ದಿಷ್ಟ ಕಾಲವನ್ನು ಸೂಚಿಸಲಾರರು, ಅಂತಹ ಆತ್ಮಜ್ಞಾನವನ್ನು ನೀಡಲಾರರು. ಯಾರು ಆತ್ಮಜ್ಞಾನವನ್ನು ಸ್ವತಃ ಸಂಪಾದನೆ ಮಾಡಿರುವುದಿಲ್ಲವೋ ಅಂಥವರು ಸದ್ಗುರು ಎನ್ನಿಸುವುದಿಲ್ಲ. ಆದರೆ ಯಾರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿರುವ ಐಹಿಕ ಭೋಗಗಳ ಸಫಲತೆಗಳನ್ನು ದೂರ ಮಾಡಬಲ್ಲರೋ, ಯಾರು ನಮಗೆ ಆತ್ಮಜ್ಞಾನದ ನೈಜ ರೂಪವನ್ನು ತೋರಿಸಬಲ್ಲರೋ, ಯಾರು ಆತ್ಮಜ್ಞಾನದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ವಿಧಾನಗಳಲ್ಲಿ ಪರಿಶ್ರಮ ಹೊಂದಿರುತ್ತಾರೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬಹುದು. ತಾನೇ ಆತ್ಮಜ್ಞಾನವನ್ನು ಹೊಂದಿರದೆ ಇದ್ದದ್ದನ್ನು ಇತರರಿಗೆ ಏನು ದೊರಕಿಸಿಕೊಡಬಹುದು? ಸದ್ಗುರು ಕನಸಿನಲ್ಲಿಯೂ ಸಹ ತನ್ನ ಭಕ್ತರಿಗೆ ಏನನ್ನೂ ಅಪೇಕ್ಷಿಸುವುದಿಲ್ಲ. ಅದಕ್ಕೆ ಬದಲಾಗಿ ಅವನು ಶಿಷ್ಯರ ಸೇವೆ ಮಾಡಲಿಚ್ಛಿಸುತ್ತಾನೆ. ನಾನು ಮೇಲು, ಶಿಷ್ಯರು ಕೀಳೆಂದು ಅವನು ಭಾವಿಸಲಾರ. ತನ್ನ ಶಿಷ್ಯರನ್ನು ಸ್ವತಃ ಮಕ್ಕಳಂತೆ ಭಾವಿಸುತ್ತಾರೆ. ಸದ್ಗುರುವಿನ ಮುಖ್ಯ ಗುಣಗಳೆಂದರೆ ಅವನು ಶಾಂತಿ ನಿವಾಸ. ಯಾವಾಗ ನಿಶ್ಚಲವಾಗಿರುತ್ತದೋ ತಾನು ಎಂದ ವಿದ್ವಾಂಸನೆಂಬ ಅಹಂಕಾರ ಅವನಿಗೆ ಇರುವುದಿಲ್ಲ. ಶ್ರೀಮಂತರಾಗಲಿ ಬಡವನಾಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಎಲ್ಲರೂ ಅವನ ದೃಷ್ಟಿಯಲ್ಲಿ ಒಂದೇ. ಕೇವಲ ಪೂರ್ವಜನ್ಮದ ಸತ್ಕರ್ಮ ಫಲದ ಮಾತ್ರಕ್ಕೆ ಶ್ರೀ ಸಾಯಿಬಾಬಾ ಅವರಂತಹ ಸದ್ಗುರುವಿನ ಸಂಪರ್ಕ ಹೊಂದಿ ಅವರಿಂದ ಆಶೀರ್ವಾದವಿರುವುದಾಗಿ ಹೇಳುತ್ತಾರೆ. ಈಗ ಹೇಮಡ ಪಂತರು ಬಾಬಾ ಅವರ ತುಂಬ ಯೌವನದಲ್ಲಿ ಸಹ ಚಿಲುಮೆ ಒಂದನ್ನು ಬಿಟ್ಟರೆ ಇನ್ನಾವುದನ್ನು ಇಟ್ಟುಕೊಂಡಿರಲಿಲ್ಲ. ಅವರಿಗೆ ಸಂಸಾರವಾಗಲಿ, ಸ್ನೇಹಿತರಾಗಲಿ, ಮನೆಯಾಗಲಿ ಯಾರ ಆಧಾರವೂ ಇರಲಿಲ್ಲ. 18ನೇ ವಯಸ್ಸಿನಲ್ಲಿ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅಹಿತ್ಯರಾಗಿದ್ದರು. ಯಾವಾಗಲೂ ನಿರ್ಭಯರಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಆತ್ಮದಲ್ಲಿ ತಲೀನರಾಗುತ್ತಿದ್ದರು. ಅವರು ಜೀವಿಸಿದಾಗ ಯಾವ ಥರದ ಅನುಭವಗಳಾದ ಅದೇ ಥರ ಅನುಭವ ಭಕ್ತರಿಗೆ ಈಗಲೂ ಆಗುತ್ತಿದೆ. ಭಕ್ತರ ನಿಷ್ಕಳಂಕ ಪ್ರೇಮವನ್ನು ಅರಿತು ಅವರ ಹಿತಕ್ಕೋಸ್ಕರ ಲೌಕಿಕವಾಗಿ ಸಾಮಾನ್ಯ ಮನುಷ್ಯನಂತೆ ಬಾಬಾ ಅವರು ವರ್ತಿಸಿದರು. ಭಕ್ತರು ತಮ್ಮ ವಿಶ್ವಾಸ ಮತ್ತು ಭಕ್ತಿ ಎಂಬ ಹೃದಯದ ಸೋಡರನ್ನು ಹನಿಮಾಡಿ ಪ್ರೀತಿ ಎಂಬ ಭಕ್ತಿಯಿಂದ ಅದನ್ನು ಉರಿಸಬೇಕು. ಹೀಗೆ ಮಾಡಿದರೆ ಜ್ಞಾನವೆಂಬ ಜ್ವಾಲೆ ಬೆಳಗಿ ಪ್ರಕಾಶಮಾನವಾಗುತ್ತದೆ. ಪ್ರೀತಿ ಇಲ್ಲದ ಜ್ಞಾನ ವನಭೂಮಿಯಂತೆ. ಆ ಥರದ ಜ್ಞಾನವನ್ನು ಯಾರೂ ಅಪೇಕ್ಷಿಸುವುದಿಲ್ಲ. ಪ್ರೀತಿ ಇಲ್ಲದೆ ತೃಪ್ತಿ ಇರುವುದಿಲ್ಲ. ಆದುದರಿಂದ ನಮ್ಮಲ್ಲಿ ನಿಶ್ಚಲವಾದ ಅಪಾರವಾದ ಪ್ರೇಮವಿರಬೇಕು. ಆ ಪ್ರೇಮವನ್ನು ಯಾರಿಂದ ವರ್ಣಿಸಲು ಸಾಧ್ಯ? ಆದರೆ ಮುಂದೆ ಎಲ್ಲವೂ ಕುಲಕ್ಷ ಪ್ರೇಮವಿಲ್ಲ. ಪರಿಣಾಮದಿಂದಾಗಲಿ ಶ್ರವಣದಿಂದಾಗಲಿ ಏನೂ ಪ್ರಯೋಜನವಿಲ್ಲ.
ಪ್ರೀತಿ ಅಥವಾ ಪ್ರೇಮದ ಒಂದೆಲಕಿನಿಂದ ಭಕ್ತಿ, ಶಾಂತಿ, ವೈರಾಗ್ಯ, ಮುಕ್ತಿ ಎಲ್ಲವೂ ದೊರಕುತ್ತದೆ. ಪ್ರೇಮವು ಯಾವುದರಲ್ಲಿಯೂ ತಾನಾಗಿಯೇ ಅಂಕುರಿಸುವುದಿಲ್ಲ. ಅದನ್ನೇ ಕುರಿತು ದೀರ್ಘವಾಗಿ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು. ನಿಜವಾದ ಹಂಬಲ ಮತ್ತು ಸರಿಯಾದ ಆದರೆ ಪರಮಾತ್ಮನು ತಾನೇ ಸ್ವತಃ ಅವತರಿಸುವನು ಎಂಬುದನ್ನು ಭಕ್ತರು ಅರಿತುಕೊಳ್ಳಬೇಕು. ಆದುದರಿಂದ ಗುರುವಿನೆಡೆಗೆ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವನ ಪಾದಾರ್ಚನೆ ಮಾಡೋಣ. ಆಗ ನಾವು ಅವನಿಂದ ರಕ್ಷಿಸಲ್ಪಡುತ್ತದೆ. ಈ ಕೆಳಗಿನ ಭಕ್ತರ ಅನುಭವಗಳು ಈ ನೀತಿಯನ್ನು ನಿರ್ಧರಿಸುತ್ತದೆ. ಸಪಟ್ಟೆನೇಕರ ಅಕ್ಕಲ್ಕೋಟೆ ಸಪಟ್ಟೆನೇಕರ ವಿದ್ಯಾರ್ಥಿಯಾಗಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು. ಅವರು ಒಂದು ದಿನ ತಮ್ಮ ಸಹ ವಿದ್ಯಾರ್ಥಿಯಾದ ಸೇವಡೆ ಅವರನ್ನು ಸಂಧಿಸಿದರು. ಇತರ ವಿದ್ಯಾರ್ಥಿಗಳು ಕೂಡ ಗುಂಪು ಕೂಡಿಕೊಂಡು ಅವರ ವ್ಯಾಸಂಗ ಟಿಪ್ಪಣಿಗಳನ್ನು ಹೋಲಿಸಿಕೊಂಡರು. ಇದರಿಂದ ಸೇವಡೆಕರರು ಏನು ಓದಿಲ್ಲವೆಂದು ಅವರನ್ನು ಎಲ್ಲರೂ ಉಪಹಾಸ ಮಾಡಿದರು. ಆಗ ಅವರು, ಸರಿಯಾಗಿ ಓದದಿದ್ದರೂ ಪರವಾಗಿಲ್ಲ, ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡುತ್ತಾರೆ ಎಂದರು. ಸಪಟ್ಟನೇಕರ ಅವರಿಗೆ ಆಶ್ಚರ್ಯವಾಯಿತು. ಅವರು ಸೇವಡೆ ಅವರನ್ನು ಪಕ್ಕಕ್ಕೆ ಕರೆದು ಸೇವಡೆಯವರು ಶಿರಡಿಯ ಕರೆದು ಸಾಯಿಯವರು ಬಾಬಾ ಎಂದರೆ ಯಾರು ಎಂದು ಕೇಳಿದರು. ಅದಕ್ಕೆ ಸೇವಡೆಕರು, ಶಿರಡಿಯ ಮಸೀದಿಯಲ್ಲಿ ಒಬ್ಬ ಫಕೀರನಿದ್ದನು. ವಾಸಿಸುತ್ತಿದ್ದಾರೆ. ಮಹಾ ಸತ್ಪುರುಷರು. ಅವರ ಏಕೈಕ ವ್ಯಕ್ತಿ. ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಮಾತ್ರ ಅವರನ್ನು ನೋಡಲು ಸಾಧ್ಯ. ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಅವರು ಹೇಳುವುದು ಎಂದಿಗೂ ಸುಳ್ಳಾಗುವುದಿಲ್ಲ. ನಾನು ಮುಂದಿನ ವರ್ಷ ತೇರ್ಗಡೆಯಾಗುವೆನೆಂದು ಕಳೆದ ವರ್ಷ ಅವರು ಹೇಳಿದ್ದಾರೆ. ಆದುದರಿಂದ ನಾನು ದೃಢ ನಂಬಿಕೆಯಿಂದ ಇದ್ದೇನೆ ಎಂದರು. ಸಪಟ್ಟನೇಕರ ಅವರು ಇದನ್ನು ಕೇಳಿ ನಕ್ಕು ಬಾಬಾ ಅವರನ್ನು ಕುರಿತು ಆಶೆ ಮಾಡಿದರು. ಮುಂದೆ ಇಬ್ಬರು ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಚಲ್ಹಟ್ ಸಪಟ್ಟನೇಕರ ಅವರು ಅಕ್ಕಲ್ಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭ ಮಾಡಿದರು. ಇದಾದ 10 ವರ್ಷ ನಂತರ ಅವರ ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು. ಅದು ಅವರ ಹೃದಯವನ್ನು ಭೇದಿಸಿತು. ಗಾನ್ಗಾಪುರ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಯನ್ನು ಮಾಡಿದರು, ಆದರೂ ಶಾಂತಿ ದೊರಕಲಿಲ್ಲ. ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ. ಆಗ ಅವರು ಸೇರ್ಪಡೆಯವರ ಹೇಳಿದ ಬಾಬಾ ಅವರ ಜ್ಞಾಪಕ ಬಂದಿತು. ಆಗ ಶಿರಡಿಗೆ ಹೋಗಿ ಅವರು ದರ್ಶನ ಪಡೆಯಬೇಕೆಂದು ನಿರ್ಧರಿಸಿದರು. ಆಗ ತಮ್ಮ ಕಿರಿಯ ಸಹೋದರ ಪಂಡಿತರವರೊಡನೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದು ಮರುಕ್ಷಣವೇ ಆನಂದ ಭರಿತರಾದರು. ಅವರು ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹಣ್ಣು ಹೂಗಳನ್ನು ಮತ್ತು ಅವರು ಮುಂದಿಟ್ಟ ಕೂಡಲೇ ಬಾಬಾ ಅವರು ಇಲ್ಲಿಂದ ಹೊರಟು ಹೋಗು, ಛಲ್ ಹಟ್ ಎಂದರು. ಅರ್ಭಟಿಸಿದರು. ಸಪಟ್ಟನೇಕರ ಅವರ ತಲೆ ತಗ್ಗಿಸಿ ದಿಕ್ಕು ತಪ್ಪಿ ಏನೂ ತಿಳಿಯದೆ ಪಕ್ಕಕ್ಕೆ ಸರಿದರು. ಯಾವ ರೀತಿ ಅವರನ್ನು ಸಂತುಷ್ಟಪಡಿಸಬೇಕೆಂದು ತಿಳಿಯಲು ಅವರು ಉತ್ಸುಕರಾದರು. ಕೆಲವರು ಬಾಲ ಸಿಂಪಿ ಕಡೆಗೆ ಹೋಗಲು ಹೇಳಿದರು. ಸಪಟ್ಟನೇಕರು ಸಿಂಪಿ ಅವರನ್ನು ಕಂಡು ಸಲಹೆ ಕೇಳಿದರು. ಅವರು ಬಾಬಾ ಅವರ ಫೋಟೋ ನೋಡಿ ಒಂದು ತೆಗೆದುಕೊಂಡು ಅವರೊಡನೆ ಮಸೀದಿಗೆ ಬಂದರು. ಬಾಲ ಸಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿತ್ತರು. ಅದು ಅವರು ಜಾರಿ ಫೋಟೋ ಯಾರ ಫೋಟೋ ಎಂದು ಕೇಳಿದರು. ಬಾಬಾ ಅವರು ಸಪಟ್ಟನೇಕರ ಅವರ ಕಡೆಗೆ ಕೈ ಮಾಡಿ ಅದು ಅವನ ಒಡೆಯನದ್ದು ಎಂದರು ಮತ್ತು ಗಹಿಸಿ ನಕ್ಕರು. ಬಾಬಾ ಅವರನ್ನು ನಗುವಿನ ಅರ್ಥವೇನೆಂದು ಕೇಳಿ ಸಪಟ್ಟನೇಕರರಿಗೆ ಹತ್ತಿರ ಬರಲು ತಿಳಿಸಿದರು. ಸಪಟ್ಟನೇಕರ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗು ಎಂದರು. ಆಗ ಅವರಿಗೆ ಏನು ತೋಚದಾಯಿತು. ಆಗ ಅವರಿಬ್ಬರು ಬಾಲ ಮತ್ತು ಸಪಟ್ಟನೇಕರ ಕೈ ಜೋಡಿಸಿ ಬಾಬಾ ಅವರ ಮುಂದೆ ನಿಂತರು. ಬಾಬಾ ಅವರು ಸಪಟ್ಟನೇಕರ ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದರು. ಮತ್ತೆ ಆಜ್ಞಾಪಿಸಿದರು. ಅವರ ಆಜ್ಞೆಯನ್ನು ಪಾಲಿಸದೆ ವಿಧಿ ಇರಲಿಲ್ಲ. ಪಟ್ಟಣೇಕರ ಅವರು ಬಾಬರವರ ಹೃದಯದಿಂದ ಶಿರಡಿ ಬಿಟ್ಟು ಹೊರಟು ಒಂದಿನ ಸಲವಾದರೂ ದರ್ಶನ ಮತ್ತು ಸೇವೆಯ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು. ಶ್ರೀಮತಿ ಸಪಟ್ಟನೇಕರ 1 ವರ್ಷ ಕಳೆಯಿತು. ಆದರೂ ಸಪಟ್ಟನೇಕರ ಅವರಿಗೆ ಶಾಂತಿ ದೊರಕಲಿಲ್ಲ. ಗಾನ್ಗಾಪುರಕ್ಕೆ ಮತ್ತೆ ಹೋಗಿ ಅಲ್ಲಿ ಕೆಲವು ಕಾಲ ಕಳೆದು ನಂತರ ಜಲ್ಗಾವ್ಗೆ ಹೋಗಿ ಕೊನೆಗೆ ಕಾಶಿಗೆ ಹೋಗುವುದು ನಿರ್ಧರಿಸಿದರು. ಅವರು ಹೊರಡುವ ಒಂದು ದಿನ ಮುಂಚೆ ಅವರ ಪತ್ನಿಯವರಿಗೆ ಈ ರೀತಿ ಸ್ವಪ್ನವಾಯಿತು.
ದೃಷ್ಟಾಂತವಾಯಿತು. ಕನಸಿನಲ್ಲಿ ಅವಳು ಬಾವಿಗೆ ನೀರು ತರಲು ಮಡಿಕೆಯೊಡನೆ ಹೋಗುತ್ತಿದ್ದಂತೆ ಅವರು ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು, ಮಗುವೆ, ಯಾಕೆ ಈ ವ್ಯರ್ಥ ಶ್ರಮ? ನಾನು ನೀರು ತಂದು ಕೊಡುವೆ ಎಂದು ಹೇಳಿದ ಹಾಗೆ ಕಂಡು ಅವಳು ಹೆದರಿ ಓಡ ಹತ್ತಿದಳು. ಫಕೀರನು ಅವಳನ್ನು ಹಿಂಬಾಲಿಸಿದನು. ಅಷ್ಟರಲ್ಲಿ ಕನಸು ಮುಗಿದು ಕಣ್ಣು ತೆರೆದು ನೋಡಿದಳು, ಯಾರೂ ಇರಲಿಲ್ಲ. ಇದನ್ನು ಪತಿಗೆ ಹೇಳಿದಳು. ಅವರು ಇದು ಶುಭ ಶಕುನವೆಂದು ಮನಗೊಂಡು ಶಿರಡಿಗೆ ಹೋಗಲು ನಿರ್ಧರಿಸಿದರು. ಶಿರಡಿ ತಲುಪಿ ಮಸೀದಿಗೆ ಹೋಗಾಗ ಬಾಬಾ ಅವರು ಇರಲಿ. ಅವರು ಲೇಂಡಿ ತೋಟಕ್ಕೆ ಹೋಗಿದ್ದರು. ಅವರು ಮಸೀದಿಗೆ ಬರುವ ತನಕ ಕಾಯುತ್ತಾ ಕುಳಿತರು. ಶ್ರೀಮತಿಯವರು ಬಾಬಾ ಅವರನ್ನು ನೋಡಿ, ತಾವು ಕನಸಿನಲ್ಲಿ ಕಂಡ ಫಕೀರನು ಇವರು ಇದನ್ನು ಕಂಡು ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದಳು. ಮತ್ತು ಅವಳ ಭಕ್ತಿಗೆ ಮನಸೋತ ಬಾಬರವರು ಭಕ್ತರಿಗೆ ತಮ್ಮದೇ ಆದ ಒಂದು ರೀತಿಯ ಕತೆ ಹೇಳತೊಡಗಿದರು. ತನ್ನ ಕೈಕಾಲುಗಳು, ಹೊಟ್ಟೆ, ಸೊಂಟ ಎಲ್ಲವೂ ಬಹಳ ದಿನಗಳಿಂದ ನೋಯ್ತಿದೆ. ನಾನು ಅನೇಕ ಔಷಧಗಳನ್ನು ತೆಗೆದುಕೊಂಡೆ, ಆದರೂ ಗುಣವಾಗಲಿಲ್ಲ. ಔಷಧ ಬಿಟ್ಟೆ, ಆದರೆ ಈಗ ಎಲ್ಲೂ ಹೋಗಲು ಇದಕ್ಕೆ ಹೇಗೆ ಮಾಯವಾಗಿದೆ, ಈ ಆಶ್ಚರ್ಯ ಪಡುತ್ತೇನೆ ಎಂದರು. ಈಗ ಬಾಬಾ ಯಾರದೇ ಹೆಸರನ್ನು ಸೂಚಿಸಲಿಲ್ಲವಾದರೂ ನೋವು ಶ್ರೀಮತಿಯವರಿಗೆ ಆಗಿತ್ತು. ಬಾಬಾ ಅವರು ವರ್ಣಿಸಿದಂತೆ ಅವರ ನೋವು ಗುಣವಾಯಿತು. ಆಗ ಶ್ರೀ ಸಪಟನಿಕರ್ ಅವರ ದರ್ಶನ ಪಡೆಯಲು ಮುಂದೆ ಬಂದರು. ಬಗೆಯು ಬಾಬಾ ಅವರು ಹಿಂದಿನಂತೆ ಚಲ್ ಹಟ್ ಎಂದರು. ಆಗ ಅವರಿಗೆ ಬಾಬಾ ಅವರ ಅಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮದ ಫಲವೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದರು. ನಂತರ ಬಾಬರವರ ಚರಣಕಮಲಗಳಿಗೆ ಎರಗಿದರು. ಆಗ ಬಾಬಾ ಸಪಟನೇಕರ ಅವರನ್ನು ಆಶೀರ್ವದಿಸಿದರು. ಸಪಟನೇಕರ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು. ಆ ಸಮಯಕ್ಕೆ ಸರಿಯಾಗಿ ದನ ಕಾಯುವ ಒಬ್ಬ ಹೆಂಗಸು ಬಂದು ಬಾಬಾ ಅವರ ನಡು ತಿಕ್ಕು ಕುಳಿತಳು. ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕಥೆಯನ್ನು ಹೇಳತೊಡಗಿದರು. ಆಗ ಸಪಟನೇಕರ್ ಅವರಿಗೆ ಅದು ತಮ್ಮ ಅನುಭವವೇ ಆಗಿರುವುದನ್ನು ಕಂಡು ಬಾಬರವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಯಿಸಿತರಾದರು. ಅವರು ಸರ್ವಜ್ಞರೆಂಬುದನ್ನು ಮನಗಂಡರು. ಈ ರೀತಿ ಅವರ ಮನದಲ್ಲಿ ವಿಚಾರ ತರಂಗ ಎದ್ದಾಗ ಬಾಬಾ ಅವರು ದನ ಕಾಯುವವನನ್ನು ಕುರಿತು, ನಾನು ಇವನ ಮಗಳನ್ನು ಕೊಂದೆನೆಂದು ನನ್ನನ್ನು ದೂಷಿಸುತ್ತಾನೆ. ನಾನು ಮಕ್ಕಳನ್ನು ಕೊಲ್ಲುತ್ತೇನೆಯೇ? ಇವನು ಇಲ್ಲಿಗೆ ಬಂದು ಏಕೆ ಅಳಬೇಕು? ಈಗ ನೋಡು, ನಾನು ಅದೇ ಮಗುವನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನಪಡಿಸಿ, ಈಗ ನಿನ್ನ ಚಿಂತೆ ದೂರವಾಯಿತೆ, ನನ್ನಲ್ಲಿ ಅಚಲವಾದ ನಂಬಿಕೆ ಇಡು, ನಿನ್ನ ಅಭಿಷ್ಟ ಈಡೇರುತ್ತದೆ ಎಂದರು. ಸಪಟನೇಕರ್ ಅವರು ಮನಸ್ಸು ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಳೆದರು. ನಂತರ ಅವರು ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳೊಡನೆ ಪತ್ನಿ ಸಮೇತ ಮಸೀದಿಗೆ ಬಂದರು. ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು. ನಂತರ ಪ್ರತಿದಿನ ಅದೇ ರೀತಿ ಪೂಜಿಸುತ್ತಿರುವ ಒಂದು ದಿನ ಮಸೀದಿಯಲ್ಲಿ ಬಹಳ ಜನಸಂದಣಿ ಇತ್ತು. ಸಪಟನೇಕರ್ ಅವರು ಸಂದಣಿಯಲ್ಲಿ ನುಗ್ಗಿ ಆಗಾಗ್ಗೆ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದ. ಇದನ್ನು ನೋಡಿ ಬಾಬಾ ಸಪಟನೇಕರ್ ಅವರಿಗೆ, ಯಾಕೆ ಬಹಳ ನಮಸ್ಕರಿಸುತ್ತಿರುವಿ? ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಸಾರಿ ಸಾಕು ಎಂದರು. ಅಂದಿನಿಂದ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪಟನೇಕರ್ ಕಂಡರು. ಆಗ ಬಾಬಾ ಅವರು ಅವರಿಗೆ ಪಂಢರಪುರದ ಪಾಂಡುರಂಗನಂತೆ ಕಂಡರು. ಮಾರನೇ ದಿನ ಶಿರಡಿಯಿಂದ ಹೊರಡುವುದಕ್ಕೆ ಮೊದಲು ಸಪಟನೇಕರ್ ಅವರು ಬಾಬಾ ಅವರಿಗೆ ರೂಪಾಯಿ ದಕ್ಷಿಣೆ ಕೊಡಬೇಕೆಂದು ಪುನಃ ಕೇಳಿದರು. ಇಲ್ಲ ಎಂದು ಹೇಳಿ ತಮ್ಮ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಉಳಿದುದೆಲ್ಲವನ್ನು ಕೊಡಬೇಕೆಂದು ಯೋಚಿಸಿದರು. ಅವನು ಮಸೀದಿಗೆ ಹೋಗಿ 1 ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರು ಇಚ್ಛೆಯಂತೆ ಬಾಬಾ ಅವರು 200 ರೂಪಾಯಿ ಕೇಳಿದರು. ಅದನ್ನು ಸಪಟನೇಕರ್ ಕೊಟ್ಟರು. ಆಗ ಬಾಬಾ ಅವರು, ಈ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು, ಯಾವುದರೊಂದು ಚಿಂತೆ ಬೇಡ, ಸುಖವಾಗಿ ಪ್ರಯಾಣ ಮಾಡು ಎಂದರು. ಬಾಬಾ ಅವರು ಹೇಳಿದಂತೆ ಸಪಟನೇಕರ್ ನಡೆದುಕೊಂಡು 1 ವರ್ಷದೊಳಗೆ ಅವರಿಗೆ ಪುತ್ರ ಸಂತಾನವಾಯಿತು. ಮಗುವಿನ 8ನೇ ತಿಂಗಳಲ್ಲಿ ದಂಪತಿಗಳು ಮಗುವಿನೊಡನೆ ಶಿರಡಿಗೆ ಬಂದರು. ಬಾಬಾ ಅವರು ಪಾದದಲ್ಲಿ ಮಗುವನ್ನು ಇಟ್ಟು, ದೇವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು, ನಿಮ್ಮ ಋಣ ತೀರಿಸುವ ಬಗ್ಗೆ ನಮಗೆ ತಿಳಿಯದು. ಈ ಬಡವರನ್ನು ಆಶೀರ್ವದಿಸಿ ಕಾಪಾಡಿರಿ, ನಮಗೆ ನಿಮ್ಮ ಚರಣಗಳೇ
ಸರ್ವಸ್ವ ನಮ್ಮನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಾಂತಾಕಾರ್ಯಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಕಮಲನಯನ ಯೋಗ್ಯವಿದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಕೃಷ್ಣಾರ್ಪಣಮಸ್ತು.